ಇನ್ನೊಂದು ಹೇಳಲಾರೇನು, ನನ್ನೊಂದು ಮೆಸೇಜ್ ಸೊಸೈಟಿಗೆ, ನೀವು ಎಷ್ಟು ವರ್ಷ ಬದುಕಿರೋದಲ್ಲ ಮುಖ್ಯ, ಬದುಕಿರೋ ವರ್ಷದಲ್ಲಿ ಹೇಗೆ ಬದುಕಿರೋದು ಅನ್ನೋದು ಮುಖ್ಯ. ನಂದು 85 ವರ್ಷ 90 ವರ್ಷ 100 ವರ್ಷ ಬದುಕೋದಲ್ಲ, 60 ವರ್ಷನೇ ಬದುಕ್ರಿ, ಆದರೆ ರಾಯಲ್ ಆಗಿ ಬದುಕಿ ಅಷ್ಟೇ, ಬ್ರ್ಯಾಂಡ್ ಆಗಿರ್ಬೇಕು. ದಟ್ಸ್ ಆಲ್. ಥ್ಯಾಂಕ್ ಯು. ನಾನು ತೊಗೊಂಡೋಗಿದ್ದು ಎಷ್ಟೊತ್ತು, ಅದು 3 ಲಕ್ಷ. ಇವತ್ತು ಅದೊಂದು ತೊಗೊಂಡೋಗಿ 28 ಲಕ್ಷ ಬೇಕು. 2 kg 600 ಲೈಟ್ ಬರೋದು, ಆ ಕಡೆಯಿಂದ ಲೈಟ್ ಬರುತ್ತಲ್ಲ. ಇದು ನನ್ನ ಕಂಪ್ನಿ ಹೆಸರು. ಇದು ಕಂಪ್ನಿ ಹೆಸರಾ? ನಾನು ಈ ಕಂಪ್ನಿ ಡೈರೆಕ್ಟರ್. ರೆಡ್ ಲ್ಯಾಂಡ್ಸ್ ಆಸ್ಟಿನ್ ಅಂತ. ಸ್ವಲ್ಪ ಕಾಫಿ ತೋಟ ಇದೆ, ಅದು ಗುತ್ತಿಗೆ ಕೊಟ್ಟಿದೆ, ಲೀಸಿಗೆ ಕೊಟ್ಟಿದ್ದೀವಿ. ಏನು ಕಂಪ್ನಿ ಸರ್? ಅದು ಹುಲ್ ಪಿಂಡೆ ಕಟ್ಟೋ ಮಿಷಿನ್ ತಯಾರು ಮಾಡುತ್ತೆ. ಹುಲ್ ಪಿಂಡೆ ಕಟ್ಟೋದು. ಜೊತೆಗೆ ಹಾರ್ವೆಸ್ಟರ್ ಇದೆ, ರೋಟೋವೇಟರ್ ಇದೆ. ಅಲ್ಲ, ಕಂಪ್ನಿ ಇರೋದು ತ್ರಿಶೂರ್, ಕೇರಳ. ಫ್ಯಾಕ್ಟ್ರಿ ಇರೋದು ಕೊಯಂಬತ್ತೂರು. ನಾನು ಆಲ್ ಇಂಡಿಯಾ ಸೇಲ್ಸ್ ಹೆಡ್ ಓಡಾಡೋದೆ. ಬಂಧುಗಳೇ, ನನ್ನ ಜೊತೆ ನನ್ನ ಸ್ನೇಹಿತರಿದ್ದಾರೆ ರೆಜಿಮ್ ಅಂತೇಳಿ. ಇವರು ರೆಜಿಮೋನ್ ನಾನು ಶಿವಮೊಗ್ಗದವರು, ಕರ್ನಾಟಕದವರು. ನೋಡಿ, ನೋಡ್ತಾ ಇದ್ದೀರಾ, ಎಲ್ಲ ಪ್ಯೂರ್ ಒರಿಜಿನಲ್ ಬಂಗಾರ. ಇದು ಹೇಗೆ ಕಲೆಕ್ಟ್ ಮಾಡೋದು ಕೇಳೋಣ, ಎಷ್ಟು ದಿನದಿಂದ ಮಾಡ್ಕೊಂಡ್ ಬಂದ್ರು ಅಂತ. ಹಾಗಾಗಿ ಈಗ ಎಷ್ಟು ಬೆಲೆ ಆಗುತ್ತೆ, ಅವಾಗ ಎಷ್ಟು ಬೆಲೆ ಇತ್ತು ಅಂತೇಳಿ. ಅದೇ ರೀತಿ ಏನು ಪ್ಯಾಷನ್ ಏನಿದ್ರು ಅವರು, ಏನಕ್ಕೋಸ್ಕರ ಈ ರೀತಿ ಮಾಡ್ಕೊಂಡ್ರು ಅಂತಾನು ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಇಷ್ಟು ಕೇಳೋದ್ನಲ್ಲ, ಅದಕ್ಕೆ ಉತ್ತರ ಕೊಟ್ಬಿಡಿ ಸರ್. ನಾನು 2008ರಿಂದ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ನಾನು ಬಾಂಬೆಯಲ್ಲಿ ಯೋಯೋ ಹನಿ ಸಿಂಗ್ನ ಲೈವ್ ನೋಡಿದೆ. ಅವ್ರು ನೋಡಿ ಅವ್ರ ಜೊತೆ 2 ಬಳೆ ಹಾಕಿ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಹಾಕಿ ಸ್ಟಾರ್ಟ್ ಮಾಡಿದ್ರೆ ನನಗೆ ಮೊದಲ ಬಂಗಾರ ಇಷ್ಟ ಆಯಿತು, ಬಟ್ ಆರ್ಥಿಕವಾಗಿ ಗೊತ್ತಲ್ಲ. ಸೊ ನಮ್ದು ಸ್ವಲ್ಪ ತೋಟ ಇದೆ, ನಾನೊಂದು ಕಂಪನಿ ಡೈರೆಕ್ಟರ್. ಅದರಿಂದ ಅಲ್ಲಿಂದ ಸ್ಟಾರ್ಟ್ ಮಾಡಿ ಇವಾಗ ಈ ಲೆವೆಲ್ಗೆ ಬಂದೀನಿ. 2 kg 600 ಗ್ರಾಮ್ ಇದೆ. ಇವಾಗ ಎಷ್ಟಾಗಿದೆ ಸರ್? ನಾನು ತಗೊಂಡ್ಬೇಕಾದ್ರೆ 1 ಗ್ರಾಮಿಗೆ 1,000 ಆಯ್ತು. ಈಗ ವ್ಯಾಲ್ಯೂ 1 ಗ್ರಾಮಿಗೆ 14,000. ಹೌದು, ಓಕೆ ಸರ್. ಸೊ ನನ್ನ ಇನ್ವೆಸ್ಟ್ಮೆಂಟ್ ಆಲ್ಮೋಸ್ಟ್ 1.5 ಕೋಟಿ ಒಳಗೆ. ಈಗ 4 ಕೋಟಿ ಇದೆ. 4 ಕೋಟಿ ಇದೆ ಸರ್. ಇದೆಲ್ಲ ಡೈಲಿ ಹಾಕೊಳ್ತೀರಾ ಅಥವಾ ಡೈಲಿ ಸಾಯಂಕಾಲ ಬಿಸ್ತೀನಿ, ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಹಾಕಲ್ಲ. ನಾನೊಬ್ಬ ಅಥ್ಲೀಟ್, ಮಾಸ್ಟರ್ ಅಥ್ಲೀಟ್. ನಾನು ಆಲ್ ಇಂಡಿಯಾ ಹರ್ಡಲ್ಸ್ ಅಲ್ಲಿ ನಾನು ನಿಂತು ಇರ್ತೀನಿ. ಸೊ ರೆಗ್ಯುಲರ್ ನಾನು ಫಿಟ್ನೆಸ್ ಮಾಡ್ಬೇಕಾದ್ರೆ ಹಾಕಲ್ಲ. ಮತ್ತೆ ನೆಕ್ಸ್ಟ್ ಬೆಳಗ್ಗೆ ಹೊರಗಡೆ ಬರ್ಬೇಕಾದ್ರೆ ಇದಿಲ್ಲ, ನಾವು ಹೊರಗೆ ಬರಲ್ಲ. ಮತ್ತೆ ಕ್ರಿಕೆಟ್ ಕೂಡ ಬಹಳ ಚೆನ್ನಾಗಿ ಆಡ್ತಾರೆ. ನಮ್ದು ಚಿತ್ರದುರ್ಗ, ಇವರು ಶಿವಮೊಗ್ಗ. ಇವರು ಅದೊಂದು ಬಹಳ ಸಂಬಂಧ ಇದೆ, ಅವಿನಾಭಾವ ಸಂಬಂಧ ಇದೆ ಚಿತ್ರದುರ್ಗ ಮತ್ತು ಶಿವಮೊಗ್ಗ. ಖಂಡಿತವಲ್ಲ. ಹಾಗಾಗಿ ಬಹಳಷ್ಟು ಮ್ಯಾಚ್ಗಳು ಆಡ್ತಾ ಇರ್ತೀವಿ. ಹಾಗಾಗಿ ಇವತ್ತು ನಾನು ಮ್ಯಾಚ್ ನೋಡಕ್ಕೆ ಬಂದಿದ್ದೆ ಅಷ್ಟೇ. ಎಲ್ಲಿ ಸ್ಪೋರ್ಟ್ಸ್ ಇದ್ರೆ ನಾನು ಅಲ್ಲಿ ಇರ್ತೀನಿ. ಅಲ್ಲಿ ಇರ್ತಾರೆ. ಸ್ಪೋರ್ಟ್ಸ್ ಅಂದ್ರೆ ಅವರು ಬಹಳ ಇದು, ಯಾಕಂದ್ರೆ ಯಾವುದೇ ಸ್ಪೋರ್ಟ್ಸ್, ಅಥ್ಲೆಟಿಕ್ ಆಗಲಿ, ಯಾವುದೇ ಆಗಲಿ, ರನ್ನರ್ ಏನೇ ಇದ್ರು ಕೂಡ ಅವರು ಹೋಗ್ತಾರೆ. ಅಷ್ಟು ಇಂಟ್ರೆಸ್ಟ್ ಅವ್ರಿಗೆ ಅಲ್ಲ ಸರ್. ನಿಮಗೆ ಈ ರೀತಿ ಕಲೆಕ್ಷನ್ ಮಾಡಬೇಕು, ಇದು ಮಾಡಬೇಕು, ಯಾವ ರೀತಿ ಮಾಡಿದ್ರು ಅಂದ್ರೆ ಬೇಕಾದ್ರೆ ಇವ್ರ ನಂಬರ್ ಹಾಕಿರ್ತೀನಿ ನಮ್ದು ಇದ್ರಲ್ಲಿ ಚಾನಲ್ ಅಲ್ಲಿ. ಬೇಕಾದ್ರೆ ನಂಬರ್ ಹಾಕಿ ಸಂಪರ್ಕ ಮಾಡ್ತೀನಿ. ಖಂಡಿತ ಅದರಲ್ಲಿ ಏನು ತೊಂದರೆ ಇಲ್ಲ, ಏನ್ ತೊಂದರೆ. ಹಾಕಿರೋದೇ ತೋರ್ಸಕ್ಕಂತೇಳಿ ಯಾವ ರೀತಿಯಾಗಿ ಮಾಡ್ಕೊಂಡು ಏನಿಲ್ಲ. ನಂದು ಮೆಸೇಜ್ ಏನು ಸೊಸೈಟಿಗೆ ಅಂದ್ರೆ, ಈ ಕೆಲವರು ಕೇಳ್ತಾರೆ ನಿಮ್ಗೆ ಹೆದರಿಕೆ ಆಗಲ್ಲ. ನಾನು ಓಡಾಡೋದು ಒಬ್ಬನೇನೆ. ನನ್ನ ಲೆಕ್ಕದಲ್ಲಿ ಎಲ್ಲಿ ತನಕ ನೀವು ಹೆದರ್ತೀರಾ ಅಲ್ಲಿ ತನಕ ಹೆದರ್ಸೋರು ಹಿಂದ್ಗಡೆ ಇರ್ತಾರೆ. ಸರ್ ಇನ್ನೊಂದು ಪಾಯಿಂಟ್ ಸರ್, ನಾನು ಕೇಳಬೇಕು. ನೀವು ಹೇಳಿ ಆಯ್ತು. ನಾನು ಹೆದರೋದು ಇಲ್ಲ, ಯಾವ ಗನ್ಮ್ಯಾನ್ ಇಲ್ಲ, ನೋಡಿ ಇದೇ ಬೇಕಾಗಿತ್ತು. ನಾನು ಗನ್ಮ್ಯಾನ್ ಇಟ್ಬಿಟ್ಟು ನಾನು ಹೇಳೋದು ಹೆದರಿಕೆ ಇದ್ಮೇಲೆ ಹಾಕ್ಬಾರ್ದು, ಹಾಕಿದ್ಮೇಲೆ ಹೆದರ್ಬಾರ್ದು ಅಷ್ಟೇ. ಅದಕ್ಕೆ ನೀವು ತುಂಬಾ ಜನ ನೆಗೆಟಿವ್ ಕಮೆಂಟ್ಸ್ ಹಾಕ್ಬೋದು. ಐ ಡೋಂಟ್ ಕೇರ್. ನಾನು ನಂಬೋದು ಎರಡಕ್ಕೆ ಇದ್ರಲ್ಲ. ನೋಡಿ, ನೀವು ಅಷ್ಟೇ ಧೈರ್ಯ ಇರಬೇಕು, ಕಾನೂನಿಗೂ ಮತ್ತು ದೇವರಿಗೆ ಎದುರಬೇಕು. ಈ ರೀತಿ ಗುಂಡಿಗೆ ಬಂಧುಗಳೇ, ನಂಬರ್ ಹಾಕಿರ್ತೀನಿ, ಸಂಪರ್ಕ ಮಾಡ್ಕೊಳ್ಳಿ. ನೀವು ಈ ರೀತಿ ಕಲೆಕ್ಷನ್ ಮಾಡಬೇಕು, ಈ ರೀತಿ ಓಡಾಡಬೇಕು, ಈ ರೀತಿ ಬಂಗಾರ ಎಲ್ಲ ಒಡವೆಗಳೆಲ್ಲ ಹಾಕೋಬೇಕು ಅಂತ ನಿಮಗೆ ಆಸೆ ಇದ್ರೆ, ಎಲ್ಲರಿಗೂ ಆಸೆ ಇರುತ್ತೆ, ಎಲ್ಲರೂ ಮಾಡ್ಕೊಳಕ್ ಆಗಲ್ಲ. ಆಸೆ ಇತ್ತು ಅಂದ್ರೆ ಸಂಪರ್ಕ ಮಾಡಿ, ನಿಮಗೆ ಟಿಪ್ಸ್ ಕೊಡ್ತಾರೆ. ಏನ್ ಸರ್? ನನ್ನೊಂದು ಮೆಸೇಜ್ ಸೊಸೈಟಿಗೆ, ನೀವು ಎಷ್ಟು ವರ್ಷ ಬದುಕಿರೋದಲ್ಲ ಮುಖ್ಯ, ಬದುಕಿರೋ ವರ್ಷದಲ್ಲಿ ಹೇಗೆ ಬದುಕಿರೋದು ಅನ್ನೋದು ಮುಖ್ಯ. ನಂದು 85 ವರ್ಷ 90 ವರ್ಷ 100 ವರ್ಷ ಬದುಕೋದಲ್ಲ, 60 ವರ್ಷನೇ ಬದುಕ್ರಿ, ಆದರೆ ರಾಯಲ್ ಆಗಿ ಬದುಕಿ ಅಷ್ಟೇ, ಬ್ರ್ಯಾಂಡ್ ಆಗಿರ್ಬೇಕು. ದಟ್ಸ್ ಆಲ್. ಥ್ಯಾಂಕ್ ಯು.